ನಂದು 2 ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿದ್ದೀನಿ. ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ದೇವರು ಒಳ್ಳೇದು ಮಾಡಿದೆ. ಇಲ್ಲ, ನಾನು ಬಂದು ಒಂದೊಂದು ವಾರನೂ ಒಂದೊಂದು ಅದ್ಭುತ ಆಯಿತು. ನನ್ನ ಕಷ್ಟ ಎಲ್ಲ ಪರಿಹಾರ ಆಯಿತು. ಒಬ್ಬ ಭಕ್ತರಿಗೆ ಇಲ್ಲಿ ಬಂದು ಹರಕೆ ಸಲ್ಲಿಸಿಕೊಂಡ ನಂತರ ತಕ್ಷಣವೇ ಅವರಿಗೆ ನೀರಿನ ಸೌಕರ್ಯ ಅವರ ಮನೆಯಲ್ಲಿ ದೊರೆತಿದೆ. ನನ್ನ ಹೆಸರು ವೀಣಾ ಅಂತ. ಇದೇ ಏರಿಯಾದ ನಿವಾಸಿ ನಾನು. ಇಲ್ಲಿ ನಮ್ಮ ಮನೆಯವರಿಗೆ ಸುಮಾರು ವರ್ಷದ ಹಿಂದೆ ಹುಷಾರಿರಲಿಲ್ಲ, ಆಕ್ಸಿಡೆಂಟ್ ಆಗಿತ್ತು. ಆವಾಗ ಅವರು ಎದ್ದು ನಡಿಬೇಕು ಅಂತ ತುಂಬ ಆಸೆ ಇತ್ತು, ಎದ್ದೊಳ್ತಾ ಇರಲಿಲ್ಲ ಅವರು, ಅಂದರೆ ಕಾಲಿಗೆ ಪೆಟ್ಟಾಗಿತ್ತು. ಮತ್ತು ಅದು ನಾವಿಲ್ಲಿ ಬಂದು ಸ್ವಾಮಿಯವ್ರ ಹತ್ರ ಬೇಡ್ಕೊಂಡು ಹರಿಸ್ಕೊಂಡ್ವಿ. ಸ್ವಾಮಿಯ ಅನುಗ್ರಹದಿಂದ ಅವರು 15 ದಿವಸದಲ್ಲಿ ಎದ್ದು ನಡೆಯೋ ಹಾಗಾಯಿತು. ಹಾಗೆ ದೇವರ ಕೃಪೆಯಿಂದ ನಮಗೂ ಸಹ ಮಕ್ಕಳಿರಲಿಲ್ಲ, ದೇವರ ಕೃಪೆಯಿಂದ ನಮಗೂ ಟ್ವಿನ್ಸ್ ಆಗಿದೆ. ನಾನು ತುಂಬ ತೊಂದರೆಯಿಂದ ಈಗ ಈ ದೇವಸ್ಥಾನಕ್ಕೆ ಬಂದು ನನಗೆಲ್ಲ ಒಳ್ಳೆಯದಾಗಿದೆ. ನಾನು ಒಳ್ಳೆ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಈ ದೇವಸ್ಥಾನದ ನನ್ನ ದೇವರೇ ಕಾರಣ. ಈ ದೇವಸ್ಥಾನದ ಇತಿಹಾಸವೆಂದರೆ ಸುಮಾರಿಗೆ 30 ರಿಂದ 40 ವರ್ಷಗಳ ಕಾಲ ಇಂದಿನ ಒಂದು ಇತಿಹಾಸ ಇದೆ ಈ ಸ್ವಾಮಿಯ ದೇವಸ್ಥಾನಕ್ಕೆ. ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ವಿಶೇಷವಾಗಿ ಕೆಲವು ಕಡೆ ಮಾತ್ರ ಇದೆ. ಅದರಲ್ಲೂ ವಲ್ಲಿ ದೇವಸೇನ ಸಮೇತ ಪರಿವಾರ ಅಂದರೆ ಮಹಾಗಣಪತಿ ಆಗಿರ್ಬೋದು, ರಾಜರಾಜೇಶ್ವರಿ ಆಗಿರ್ಬೋದು, ವಿಶೇಷವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಮಹಾಮೃತ್ಯುಂಜಯ ಸ್ವಾಮಿ, ಆದಿತ್ಯ ನವಗ್ರಹಗಳು ಒಂದೇ ಗುಡಿಯಲ್ಲಿರೋದರಿಂದ ನಮಗೆ ಇಷ್ಟಕಾಮ್ಯಾರ್ಥಗಳು ಅಂದರೆ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ರಾಹುಕೇತುಗೆ ಅಧಿಪತಿ ಆಗ್ತಾನೆ ಮತ್ತು ಕುಜಗ್ರಹಕ್ಕೆ ಅಧಿಪತಿ ಆಗ್ತಾನೆ. ನಾವು ವಿಶೇಷವಾಗಿ ಯಾರು ನಮಗೆ ವಿವಾಹ ಇರಲ್ವೋ ಅವರು ವಿಶೇಷವಾಗಿ ಬಂದು ಸ್ವಾಮಿಯವರ ದರ್ಶನ ಮಾಡಿಕೊಂಡಿದ್ದೆ. ಆದರೆ ಸ್ವಾಮಿಯ ಕೃಪಾ ಕಟಾಕ್ಷ ವೀಕ್ಷಣೆಯಿಂದ ನಮಗೆ ಇಲ್ಲಿ ನಾವು ನೋಡಿರೋ ಪ್ರಕಾರ ಸುಮಾರು ಈ ಮದುವೆ ಆಗದೆ ಸುಮಾರು ಕಷ್ಟಪಡ್ತಾ ಇರ್ತಕ್ಕಂಥವ್ರಿಗೆ ಸುಮಾರು ಜನಗಳಿಗೆ ಮದುವೆ ಆಗಿದೆ. ಸಂತಾನ ಇಲ್ಲದವರಿಗೆ ವಿಶೇಷವಾಗಿ ಸಂತಾನ ಆಗಿದೆ. ಈ ದೇವಸ್ಥಾನ ಪ್ರತೀತಿ. ಹಾಗಾಗಿ ಸ್ವಾಮಿಯ ದರ್ಶನ ಮಾಡಿಕೊಳ್ಳೋದ್ರಿಂದ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಈ ದೇವಸ್ಥಾನ ಶುರು ಮಾಡಿದ್ಮೇಲೆ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ. ಅದರಲ್ಲಿ ನನಗೂ ಸಹ ನಂದು 2 ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿದ್ದೀನಿ. ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ದೇವರು ಒಳ್ಳೇದು ಮಾಡಿದೆ. ಸೊ ನೂರಾರು ಜನ ಹಿಂದೂಗಳಿದ್ದಾರೆ, ಅವರೆಲ್ಲ ಬಂದು ಬೇರೆ ಬೇರೆ ಏರಿಯಾಗಳಿಂದಲೂ ಬರ್ತಾರೆ, ಇಲ್ಲೆಲ್ಲ ದೇವ್ರ ದರ್ಶನ ಮಾಡ್ತಾರೆ, ಏನೋ ಅವ್ರ ಕೈಲಾದಷ್ಟು ಧನ ಸಹಾಯ ಮಾಡ್ತಾರೆ. ಸೊ ನಾವುಗಳೆಲ್ಲ ಸೇರಿ ಈಗ 2ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಧನ ಸಹಾಯ ಕೊಡದೇ ಇದ್ರು ಪಾಪ ಎಲ್ಲ ದೇವಸ್ಥಾನನ ಉದ್ಧಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ನಮ್ಮ ದೇವಸ್ಥಾನಕ್ಕೆ ವಿಳಾಸ, ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅನ್ನೋದಾದರೆ ಈಗ ನಮ್ಮ ಸ್ಕ್ರೀನ್ ಬರ್ತಕ್ಕಂತಹ ನಂಬರಿಗಾದರೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಲೊಕೇಶನ್ ಕೇಳ್ತಾರೆ, ನಮ್ಮ ಆಡಳಿತ ಕಚೇರಿ ನಂಬರ್ ಅದು, ಅದಕ್ಕಾದರೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಅಥವಾ ನೇರವಾಗಿ ನಾವು ಭೇಟಿ ಕೊಡ್ತೀವಿ ಅನ್ನೋದೇ ಆದರೆ ರಾಮಕೃಷ್ಣ ಹೆಗಡೆ ನಗರ 5ನೇ ಅಡ್ಡ ರಸ್ತೆ, ಶಬರಿನಗರ ಮುಖ್ಯ ರಸ್ತೆ, ಡಾಕ್ಟರ್ ಶಿವರಾಮ್ ಕಾರಂತ್ ನಗರ ಅಂಚೆ, ಬೆಂಗಳೂರು 77. ಇಲ್ಲಿ ಇದು ನಮ್ಮ ದೇವಸ್ಥಾನದ ವಿಳಾಸ. ನೇರವಾಗಿ ಭೇಟಿ ಕೊಡೋದಾದರೆ ನಮ್ಮ ಈ ಅಡ್ರೆಸ್ಸಿಗೆ ಬರಬಹುದು.